ಜೀವನ ಅನ್ನೋದು ಒಂದು ಏಳು ಬೀಳಿನ ಕತೆ. ನೋವು ನಲಿವಿನ ಜೊತೆ ಸೋಲು ಗೆಲುವಿನ ಕಂತೆ. ಅನುಭವ ಎಂಬ ಒಂದು ವಿಶಾಲ ಸಾಗರದಲ್ಲಿ ಈಜುತ್ತಾ ಸಿಹಿ ಕೈ ನೆನಪುಗಳೊಂದಿಗೆ ನಾವು ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಸರಿ ಮಾರ್ಗದಲ್ಲಿ ನಡೆಯುವುದೇ ಒಂದು ಜೀವನ. ಈ ಜೀವನ ಅನ್ನೋದು ನಾವು ಅಂದುಕೊಂಡಂತೆ ಅಲ್ಲ, ಆದರೆ ಉತ್ತಮ ಒಂದು ಜೀವನನ ರೂಪಿಸಿಕೊಳ್ಳುವಂಥ ರೂವಾರಿ ನಾವೇ ಆಗಿರ್ತೇವೆ. ಈ ಒಂದು ಸುಂದರ ಜೀವನ ಒಂದು ಹಾವು ಏಣಿಯಂತೆ. ಕೆಲವೊಮ್ಮೆ ಸಿರಿತನ ಹುಡುಕಿ ನಮ್ಮ ಮನೆ ಬಾಗಿಲ ತಟ್ಟಬಹುದು. ನಮ್ಮ ಹಣೆಬರ ಕೆಟ್ಟದಾಗಿದ್ದರೆ ಒಂದು ತುತ್ತಿನ ಒಂದು ಹೊತ್ತಿನ ಊಟಕ್ಕೂ ಸಹ ಅಲೆದಾಡಬೇಕಂತ ಪರಿಸ್ಥಿತಿ ಬರ್ತದೆ. ತಿಳಿದವರು ಹೇಳ್ತಾರೆ, ಜೀವನ ಅನ್ನೋದೊಂದು ಮಾಯಾಲೋಕ. ಇಲ್ಲಿ ಮೆರೆದವರು ನಾಳೆ ವ್ಯಥೆ ಪಡ್ತಾರೆ. ಬಡತನದ ಒಂದು ಕುಲುಮೆಯಲ್ಲಿ ಬೆಂದವರು ಮುಂದೊಂದು ದಿನ ಸಿರಿವಂತರಾಗ್ಬೋದು ಅಂತ. ಆದರೆ ಇಲ್ಲಿ ಎಲ್ಲವೂ ಸಾಧ್ಯ. ನಾವು ಬೇರೆಯವರ ತಾಳ ಮೇಳಕ್ಕೆ ದಾಳವಾಗಿ ಕುಣಿಬಾರ್ದು. ಅವರ ಮಾತಿಗೆ ಕುಗ್ಗದೆ, ಅವರ ವ್ಯಂಗ್ಯ ನಡತೆಗೆ ಬಗ್ಗದೆ ಮುಂದೆ ಸಾಗಬೇಕು. ಒಂದು ವೇಳೆ ನಾವು ಅವ್ರ ಮಾತಿಗೆ ವ್ಯಥೆಪಟ್ಟರೆ ನಮ್ಮಿಂದ ಗೆಲುವು ಸಾಧ್ಯ ಇಲ್ಲ, ಗೆಲುವು ಅಸಾಧ್ಯ. ನಮ್ಮಿಂದ ಏನೂ ಮಾಡಲು ಆಗುವುದಿಲ್ಲ. ನಾವು ಸುಮ್ಮನೆ ಕುಳಿತರೆ ಜೀವನ ಚಕ್ರ ನಿಂತಂತೆ. ನಮ್ಮ ಸಹಾಯಕ್ಕೆ ಯಾರೂ ಬರಲಾರರು, ಅನುಕಂಪವೂ ಇರುವುದಿಲ್ಲ. ನಾವು ತೆಗೆದುಕೊಳ್ಳುವ ಒಂದು ದುಡುಕು ನಿರ್ಧಾರ ಒಂದು ದೊಡ್ಡ ಅನಾಹುತಕ್ಕೆ ಒಂದು ಬುನಾದಿ. ಮಾನವ ಜನ್ಮ ಸೃಷ್ಟಿಯಲ್ಲಿ ಶ್ರೇಷ್ಠ ಎನ್ನುತ್ತಾರೆ ಬಲ್ಲವರು. ಎಷ್ಟೆಷ್ಟೋ ಸಾಧಕರು ನಮ್ಮಲ್ಲಿದ್ದಾರೆ. ಅವರು ಹೂವಿನ ಹಾದಿಯಲ್ಲಿ ನಡೆದವರಲ್ಲ, ಸುಖದ ಸಂಪತ್ತಿಗೆಯಲ್ಲಿ ಮೆರೆದವರಲ್ಲ. ಅವರ ಬಾಳಲ್ಲೂ ಇಂತಹ ಮಹಾನ್ ತೊಂದರೆಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಸಮಾಜ ಹಾಕಿದ ಸವಾಲುಗಳನ್ನು ಗಟ್ಟಿತನದಿಂದ ಹಿಮ್ಮೆಟ್ಟಿಸಿ ಸಮಾಜದಲ್ಲಿ ಬೃಹತ್ ಮರದಂತೆ ಬೇರು ಬಿಟ್ಟರು. ಅವರು ಅನುಭವಿಸಿದ ನೋವು ತೊಂದರೆಗಳ ಮುಂದೆ ನಮ್ಮ ಜೀವನದಲ್ಲಿ ಅನುಭವಿಸುವ ನೋವು ಏನೂ ಅಲ್ಲ. ನಮ್ಮ ಜೀವನವನ್ನು ಒಂದು ಮಿನುಗುವ ಧ್ರುವ ನಕ್ಷತ್ರದಂತೆ ನೋಡಿಕೊಳ್ಳುವ ಒಂದು ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ನಮ್ಮ ಎದುರಿಗೆ ಬರುವ ಅವಕಾಶಗಳನ್ನು ಕೈ ಚೆಲ್ಲದೆ ಸದುಪಯೋಗಪಡಿಸಿಕೊಳ್ಬೇಕು. ನಾವು ಯಾರನ್ನು ನೋಯಿಸದೆ, ಮನ ನಿಂದಿಸದೆ ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಬೇಕು. ಪರರಿಗೆ ಉಪಕಾರ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಉಪದ್ರ ಮಾಡಬಾರ್ದು. ಜೀವನ ಎಂಬ ಕಾಲಚಕ್ರದಲ್ಲಿ ನಾವೇ ಎಲ್ಲ ವಿಷಯವನ್ನು ಗೆಲುವನ್ನು ಸಾಧಿಸುತ್ತೇವೆ ಅಂದರೆ ಅದು ಒಂದು ನಮ್ಮ ಮೂರ್ಖತನ. ನಾವು ಯಾವುದಕ್ಕೂ ಯೋಗ್ಯನಲ್ಲ, ನನ್ನ ಜೀವನ ಇಷ್ಟೇ ಅಂದರೆ ಅವನಷ್ಟು ದಡ್ಡನಿಲ್ಲ. ನಾವು ಸೋತಿರ್ಬೋದು, ಆದರೆ ಹಿಂದೆ ಸರಿಯದೆ ಧೈರ್ಯ ಮಾಡಿ ಏನೇ ಆಗಲಿ ಯಾರೇ ಬರಲಿ ಅಂತ ಗೆಲ್ಲುತ್ತೇನೆ ಅಂತ ಒಂದು ಭರವಸೆ ನಮ್ಮಲ್ಲಿರಬೇಕು. ಹಿರಿಯರ ಪ್ರಕಾರ ಜೀವನ ಕಲಿಸುವ ಪಾಠ ಪ್ರವಚನ ಯಾವ ವಿಶ್ವವಿದ್ಯಾಲಯದಲ್ಲಿ ಆಗಲಿ ಬೋಧಿಸಲು ಸಾಧ್ಯವಿಲ್ಲ. ಒಂದು ಸಮಾಜ ನಮಗೆ ಕಲಿಸುವ ಒಂದು ಪಾಠ. ನಾವು ಜೀವನದಲ್ಲಿ ಅನುಭವಿಸುವಂತಹ ಸುಖ ದುಃಖ ಅವಮಾನ ಅವು ನಮ್ಮ ಒಂದು ಪಾಲಿನ ಒಂದು ಸುಂದರ ಅನುಭವಗಳು. ಈ ಲೋಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದ ನಾವುಗಳು ಏನಾದರೂ ಸಾಧಿಸಬೇಕು, ನಾನು ಹುಟ್ಟಿದ ಈ ನೆಲಕ್ಕೆ ಏನಾದರೂ ಕೊಡುಗೆ ನೀಡಬೇಕು, ನಮ್ಮ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು. ಕೊನೆಗಳಿಗೆಯಲ್ಲಿ ಮಣ್ಣಲ್ಲಿ ಮಣ್ಣಾದ ಮೇಲೆ 4 ಜನ ನುಡಿಯುವಂಥ ಪುಣ್ಯಕಾಯಕ ಮಾಡಬೇಕು. ನನ್ನನ್ನು ಪ್ರೀತಿಸಿ, ತಮ್ಮವರನ್ನು ಪ್ರೀತಿಸಿ, ಜೀವನ ಉದ್ದಕ್ಕೂ ಹೊಸ ಸಜ್ಜನ ಯೋಚನೆಗಳನ್ನು ಬೆಳೆಸಿ, ಕೆಟ್ಟ ಆಲೋಚನೆ, ಸಂಪತ್ತಿನ ಅತಿಯಾದ ಮೋಹ, ಅಹಂಕಾರ, ಅಂಧಕಾರ ಮನದಿಂದ ಅಳಿಸಿ ನಿಮ್ಮೊಳಗಿನ ಸುಂದರ ಅಮೂಲ್ಯ ಪ್ರೀತಿಯ ಮುಖವನ್ನು ಎಲ್ಲರೂ ನೋಡಲಿ. ಬಾಳುವ ದಿನಗಳನ್ನು ನಗುನಗುತ್ತಾ ಬಾಳುವ, ಕಷ್ಟದಲ್ಲಿರುವ ಕೈಲಾದ ಸಹಾಯ ಮಾಡುತ್ತಾ ಬೇವು ಬೆಲ್ಲ ಸವಿದಂತೆ ಜೀವನ ಸಾರ ಎಂದು ತಿಳಿಯುವ